ವರ್ಲ್ಡ್ ಕ್ಲಾಸ್ ಗ್ರೋತ್ ಹಬ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಪ್ರಯತ್ನಗಳು ಸತತ 3 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಐ ಥಿಂಕ್ ಲಾಸ್ಟ್ 3 years ಅಲ್ಲಿ ಬಹುಶಃ ಬೆಂಗಳೂರಿಗೆ ಮತ್ತು ಬೆಂಗಳೂರು ಸುತ್ತಮುತ್ತಕ್ಕೆ ಒಂದು ರೆಕಾರ್ಡ್ ಸ್ಥಾಪನೆ ಮಾಡೋಂಥ ದಾಖಲೆ ಸ್ಥಾಪನೆ ಮಾಡೋಂಥ ಒಂದು ಫೈನಾನ್ಷಿಯಲ್ ಸ್ಟ್ರೆಂತ್ ಅನ್ನ ಬೆಂಗಳೂರಿಗೆ ಮತ್ತು ಬೆಂಗಳೂರು ಸುತ್ತಮುತ್ತಲಿಗೆ ಕೊಟ್ಟಿದ್ದೇವೆ. ನಮ್ಮ ಬೆಂಗಳೂರು ಮೆಟ್ರೋಪಾಲ್ ರೀಜನ್ ಪರ್ ಕ್ಯಾಪಿಟಾ ಇನ್ಕಮ್ 8.850 ಇದೆ. ಅಂದ್ರೆ ಬೇರೆ ಕಡೆಗಿನ ಡಬಲ್ ಇದೆ. 1.6 ಮಿಲಿಯನ್ ಜನ ಈ 8,000 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. 43% ನಮ್ಮ GSDP ಅದು ಕೂಡ ಇವತ್ತು ಇಲ್ಲಿ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಇದಕ್ಕೆ ಬೆಂಗಳೂರಿಗೆ ಏನೋ ಒಂದು ಹೊಸ ರೂಪ ಕೊಡಬೇಕು, ಇನ್ನ ಶಕ್ತಿ ಕೊಡಬೇಕು. ಈಗಾಗಲೇ ನಾವು ಬೆಂಗಳೂರು ಈಗಾಗಲೇ 42% ಆಫ್ ದಿ ಇಂಡಿಯಾ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಅಲ್ಲಿ ನಾವು ಸೆಂಟ್ರಲ್ ಗವರ್ಮೆಂಟ್ ಕಿಟಿಗೆ ಕೊಡ್ತಾ ಇದ್ದೇವೆ. ಈಗ 30% ಆಫ್ ದಿ ಇಂಡಿಯನ್ GCC ಅಲ್ಲೂ ಕೂಡ ಈಗ ಸೆಕೆಂಡ್ ವರ್ಲ್ಡ್ ಲಾರ್ಜೆಸ್ಟ್ಗೆ AI ಟ್ಯಾಲೆಂಟ್ ಹಬ್ಗೆ ಕೂಡ ನಾವು ಈಗ ಶಕ್ತಿ ತುಂಬ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಯಾವ ರೀತಿ ನಾವು ಮುಂದಕ್ಕೆ ಹೋಗ್ಬೇಕು, ಬೆಂಗಳೂರು ನಗರಕ್ಕೆ 500 ವರ್ಷ ಆಗ್ತಾ ಇದೆ, 500 years. ಈ ಸಂದರ್ಭದಲ್ಲಿ ನಾವು 2032ಕ್ಕೆ ನಾವು ಈಗ 500 ವರ್ಷ ಮುಟ್ಟಿದ್ದಂಗೆನೆ ಎಕನಾಮಿಕ್ ಮಾಸ್ಟರ್ ಪ್ಲಾನ್ನ ಯಾವ ರೀತಿ ನಾವು ಫಿಸಿಕಲ್ ಮಾಸ್ಟರ್ ಪ್ಲಾನ್ ಆಗಿ ಪರಿವರ್ತನೆ ಮಾಡಬೇಕು ಅಂತೇಳಿ ಬೆಂಗಳೂರು ಸಿಟಿ ರೀಜನ್ಗೆ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ಬೆಂಗಳೂರು ನಗರಕ್ಕೆ ಹೊಸ ರೂಪ ಕೊಡಲಿಕ್ಕೆ ಎಲ್ಲರ ಕೂಡ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಫಿಸಿಕಲ್ ಮಾಸ್ಟರ್ ಪ್ಲಾನ್ ವಿಲ್ ಬಿ ಬೇಸಿಸ್ ಆನ್ ದಿ ಎಕನಾಮಿಕ್ ಪ್ಲಾನ್. ಇದು ನಾವು ನಮ್ಮ ಮೂಲ ಉದ್ದೇಶ. ಸೊ ಬೆಂಗಳೂರು ಎಕನಾಮಿಕ್ ರೀಜನ್ ಇದು ನಮ್ಮ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನ್ ಜೊತೆಲೆ ಒಟ್ಟಿಗೆ ನಾವು ಇದಕ್ಕೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲಿ ಉದ್ಯೋಗ ಇರಬೇಕು, ಎಲ್ಲಿ ಟೂರಿಸಂ ಇರಬೇಕು, ಯಾವ ರೀತಿ ಇಂಡಸ್ಟ್ರೀಸ್ ಎಲ್ಲಿ ಇರಬೇಕು, ಹೌಸಿಂಗ್ ಎಲ್ಲಿ ತರಬೇಕು, ಮುಂದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಏನು ನಮ್ಮಲ್ಲಿ ಎಲ್ಲ ಕಡೆನೂ ಇದೆ. ಈ ನಮ್ಮ ಟ್ರಾಫಿಕ್ ಕಂಜೆಷನ್ ಬೆಂಗಳೂರು ಮಾತ್ರ ಏನಲ್ಲ, ನಾನು ಮುಂಬೈ ನೋಡಿದ್ದೀನಿ, ಕಲ್ಕಟ್ಟ ನೋಡಿದ್ದೀನಿ, ಚೆನ್ನೈ ನೋಡಿದ್ದೀನಿ, ಡೆಲ್ಲಿ ನೋಡಿದ್ದೀನಿ, ಹೈದ್ರಾಬಾದ್ ನೋಡಿದ್ದೀನಿ, ನಮ್ಕಿನ್ನ ಜಾಸ್ತಿ ಇದೆ. ಬಟ್ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ನಾವು ಇದನ್ನು ಯಾವ ರೀತಿ ಸಡಿಲಿಸಬೇಕು ಅಂತೇಳಿ ಈಗಾಗಲೇ ಅನೇಕ ತೀರ್ಮಾನಗಳನ್ನು ನಾವು ಮಾಡಿದ್ದೇವೆ. ಸೊ ಆಲ್ಮೋಸ್ಟ್ ಮೋರ್ ದೆನ್ 2 lakh crores ನಾವು ಇದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸುತ್ತಮುತ್ತಲು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಸ್ಟೇಜ್ ಬೈ ಸ್ಟೇಜ್ ಪ್ರಾರಂಭ ಆಗ್ತಾ ಇದೆ. ಆದರೆ ಮುಂದಕ್ಕೆ ಏನಾಗಬೇಕು, ಎಕನಾಮಿಕ್ ಮಾಸ್ಟರ್ ಪ್ಲಾನ್ ಯಾವ ರೀತಿ ಬರಬೇಕು ಅಂತೇಳಿ ವಿತ್ ಡಾಟಾ ಡ್ರೈವನ್ ಸ್ಟೇಕ್ ಹೋಲ್ಡರ್ಸ್ ಜೊತೆ ಚರ್ಚೆ ಮಾಡಿ ನಮ್ಮ ಅಧಿಕಾರಿಗಳು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಪ್ಲಾನ್ ಮಾಡಲಿಕ್ಕೆ ನಾವು ಅವ್ರಿಗೆ ಫಿಸಿಕಲ್ ಮಾಸ್ಟರ್ ಪ್ಲಾನ್ ಮಾಡಲಿಕ್ಕೆ ಅವ್ರಿಗೆ ತಿಳಿಸ್ತಾ ಇದ್ದೇವೆ. ಸೊ ಇದಕ್ಕೆ ನಮ್ದೇನು ಆರ್ಥಿಕವಾದಂಥ ಪ್ರೋತ್ಸಾಹ ಇಲ್ಲಿ ಇರುವುದಿಲ್ಲ. ಬಟ್ ಮಾನಸಿಕವಾಗಿ ಡಾಟಾ ಕೊಟ್ಬಿಟ್ಟು ಅವ್ರಿಗೆ ಇದಕ್ಕೆ ಫಂಡ್ ಮಾಡಕ್ಕೆ ಬೇರೆಯವರು ಮುಂದೆ ಬಂದಿದ್ದಾರೆ. ಬಿಲ್ ಗೇಟ್ಸ್ ಇನ್ನು ನಮ್ಗೇನು ಹೊರೆ ಇಲ್ಲ.
Yes. ಬಟ್ ಎಲ್ಲರೂ ಕೂಡ ಇಲ್ಲಿ GDP, ಜಾಬ್ ಸೆಕ್ಟರ್, ಇನ್ಫ್ರಾಸ್ಟ್ರಕ್ಚರ್ಗೆ ಬೆಂಚ್ ಮಾರ್ಕ್ನ ಸೆಟ್ ಮಾಡಲಿಕ್ಕೆ ಇದು ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ಇವತ್ತಿಲ್ಲಿ ಪವರ್ ಡಿಪಾರ್ಟ್ಮೆಂಟು, ನಮ್ಮ ಕಾರ್ಪೊರೇಷನ್ಸು, ವಾಟರು, ಅರ್ಬನ್ ಡೆವಲಪ್ಮೆಂಟು, ಪ್ಲಾನಿಂಗು, ITBT, ಕಾಮರ್ಸ್ ಅಂಡ್ ಇಂಡಸ್ಟ್ರೀಸು ಎಲ್ಲರೂ ಕೂಡ, ಆಮೇಲೆ ಏನು ಇಂಪಾರ್ಟೆಂಟ್ ನಾಗರಿಕರಿದ್ದಾರೆ ಅವರ ಅಭಿಪ್ರಾಯನ ತಿಳಿಸ್ಬೇಕು ಅಂತಿದ್ದಾರೆ ಅವ್ರನ್ನೂ ಕೂಡ ಕೆಲವನ್ನೆಲ್ಲರೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರ ಸಜೆಷನ್ಸ್ ಕೂಡ ನಾವು ಪಡ್ಕೊಳ್ತಾ ಇದ್ದೀವಿ. ಸೊ ಇವತ್ತು ಇದೊಂದು ಏನು ಈ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ, ಮುಂದಕ್ಕೆ ಒಂದು ಬೆಂಗಳೂರಿನ ಮೆಟ್ರೋ ರೀಜನ್ನ ವರ್ಲ್ಡ್ ಕ್ಲಾಸ್ ಗ್ರೋತ್ ಹಬ್ ಮಾಡಲಿಕ್ಕೆ ಏನು ಒಂದು ತೀರ್ಮಾನ ಮಾಡಿದ್ದೇವೆ, ಅದಕ್ಕೆ ಇವತ್ತು ಒಂದು ಹೊಸ ರೂಪವನ್ನ ಕೊಡ್ತಾ ಇದ್ದೇವೆ. ಈಗ ಮಾಡ್ತಾ ಇರೋ ಜೊತೆಗೆ ಮುಂದಕ್ಕೆ ಒಂದು ಪ್ಲಾನ್ಡ್ ರೀತಿಯಲ್ಲಿ ಮಾಡಬೇಕು ಅನ್ನೋದು. ವಿ ಆರ್ ಕಾಂಪಿಟಿಂಗ್ ವಿತ್ ಟೋಕಿಯೋ, ಜಪಾನ್, ಬೇರೆ ಬೇರೆ ಯಾವ್ದಾದ್ರು ಕೆಲವು ಇಂಟರ್ನ್ಯಾಷನಲ್ ಸಿಟೀಸ್ ಇದೆ, ಆ ಸಿಟೀಸ್ ಜೊತೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜೊತೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ, ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ, ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಇವತ್ತೇನು ನಾವು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ, ಇವರಿಗಾಗಲೇ ಕೆಲವು ಬೆಂಗಳೂರಿನ ಭಾರತದ ಅನೇಕ ರಾಜ್ಯಗಳಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಮುಂಬೈ, ವಿಶಾಖಪಟ್ಟಣಂ, ನಾಟ್ ವಿಶಾಖಪಟ್ಟಣಂ, ವಿಶಾಖಪಟ್ಟಣಂ, ಮುಂಬೈ, ಪುಣೆ, ವಿಶಾಖಪಟ್ಟಣಂ, ಪುಣೆ, ವಾರಣಾಸಿ ಇದೆಲ್ಲ ಪ್ರಯತ್ನ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಾವು ಅದಕ್ಕೆ ಅವ್ರಿಗೆ ಅಗ್ರಿಮೆಂಟ್ ಸೈನ್ ಮಾಡಿದ್ದೀವಿ. 4 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ವಿತಿನ್ 4 months ದೇ ವಿಲ್ ಕಮ್ ಅಪ್. ಸೊ ಇಲ್ಲಿ ಮುಂದಕ್ಕೆ ಏನು ಇನ್ನ ಒಂದು ಹೊಸ ರೂಪ ಬೆಂಗಳೂರು ನಗರ ಕೊಡಬೇಕು, ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಸೊ ಐ ವುಡ್ ಲೈಕ್ ಟು ಇನ್ಸ್ಟ್ರಕ್ಟ್ ಆಲ್ ಮೈ ಆಫೀಸರ್ಸ್ ಹೂ ಆರ್ ಹಿಯರ್, ಎಲ್ಲ ಅಧಿಕಾರಿಗಳು ಯಾರ್ಯಾರು ಇದ್ದೀರಿ ಅವ್ರಿಗೆ ಕೋಪರೇಟ್ ಮಾಡಿ, ಡಾಟಾ ಕೊಡಿ, ನಿಮ್ಮ ಅಭಿಪ್ರಾಯಗಳು ತಿಳಿಸಿ, ಭಾವನೆಗಳು ತಿಳಿಸಿ. ಸೊ ಬೆಂಗಳೂರನ್ನ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ನಿಮ್ಮ ಸಲಹೆನೂ ಕೊಡಿ. ಜೊತೆಗೆ ನಿಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಪ್ರೈವೇಟ್ ಪಾರ್ಟಿಸಿಪೇಷನ್ ಕೂಡ ಅವಕಾಶ ಮಾಡಿಕೊಟ್ಟು ಅವನ್ನೆಲ್ಲರೂ ಕೂಡ ಇನ್ವಾಲ್ವ್ ಮಾಡಿ ಅವ್ರ ಜೊತೆಗೆ ಲಿಂಕ್ ಮಾಡ್ಕೊಳ್ಳುವಂಥ ಕೆಲಸ ಮಾಡಿ. ಯಾಕೆಂದರೆ ಸರ್ಕಾರದಲ್ಲಿ ನಾವು ಯಾರು ಕೆಲಸ ಮಾಡ್ತಾ ಇದ್ದೀವಿ, ನಮ್ಗಿನ್ನ ಬೆಂಗಳೂರು ನಾಗರಿಕರು, ಡೆವಲಪರ್ಸು, ಇಂಡಸ್ಟ್ರಿಯಲ್ ಕ್ಯಾಪಿಟಲ್ಸು, ಭಾಳ ಜನ ಯಾರು ಬೆಂಗಳೂರು ಬಗ್ಗೆ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಎಲ್ಲ ಸೆಕ್ಟರ್ಸ್ ಇದೆ, ಗ್ರೋತ್ ಸೆಕ್ಟರ್ಸ್. ನಾನು ಒಂದೇ ಅಂತ ಹೇಳೋದಿಲ್ಲ. ಇಟ್ ಮೇ ಬಿ ನಾಟ್ ಓನ್ಲಿ ಐ ಆಮ್ ಸ್ಪೀಕಿಂಗ್ ಆನ್ IT, ಇಟ್ ಮೇ ಬಿ ಆನ್ ಇಂಡಸ್ಟ್ರಿಯಲ್ ಗ್ರೋತ್ ಇರ್ಬೋದು, ಪ್ರತಿಯೊಂದು DRDO ಇರ್ಬೋದು, ನಮ್ಮ ಪ್ರತಿಯೊಂದು ಸಂಸ್ಥೆಗಳು, ಟಾಟಾ ಇನ್ಸ್ಟಿಟ್ಯೂಟ್ ಇರ್ಬೋದು, ಎಲ್ಲ ಸಂಸ್ಥೆಗಳು, IIMಗಳು ಇರ್ಬೋದು, ಬಿಸ್ನೆಸ್ ಸೆಂಟರ್ಸ್ ಇರ್ಬೋದು, ಎಲ್ಲರೂ ಕೂಡ ವಿಶ್ವಾಸಕ್ಕೆ ಕೊಡ್ಕೊಂಡು ಅವ್ರ ಹತ್ರ ಏನು ಒಂದು ಸಂಪರ್ಕವನ್ನು ಇಟ್ಟು, ಐ ಥಿಂಕ್ ನೆಕ್ಸ್ಟ್ 4 months ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಇಲ್ಲಿಗೆ ವರ್ಲ್ಡ್ ಕ್ಲಾಸ್ ಗ್ರೋತ್ಗೆ ನಾವು ಕ್ರಿಯೇಟ್ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ನನ್ನ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇನೆ.